ಅಷ್ಟೇ. ನಾವು ಇನ್ನೇನಿಲ್ಲ, ನಾವು ಕುತ್ತಿಗೆ ನೇಣು ಹಾಕೊಂಡು ಸಾಯ್ಬೇಕಷ್ಟೇ. ಸುಮಾರು ಒಂದು 63 ಲಕ್ಷ ಟ್ಯಾಕ್ಸ್ ಬಂದಿದೆ ಸರ್. 63 ಲಕ್ಷ ಸಮಥಿಂಗ್ ಬಂದಿದೆ. 63 ಲಕ್ಷ ಬಂದಿದೆ. ಹೌದು, ಕಟ್ಟಕ್ಕೆ 5 ವರ್ಷದಿಂದ 2021ರಿಂದ 26ರಲ್ಲಿ ಬಂದಿದೆ. ನಮ್ಗೆ 10,000 ರೂಪಾಯಿ ವ್ಯಾಪಾರ ಮಾಡೋದು ನಮ್ಗೆ ಸಿಗೋದು 350ರಿಂದ 400 ರೂಪಾಯಿ ಲಾಭ. ಅದರಲ್ಲಿ ಇವರು 1,500 1,000 ರೂಪಾಯಿ GST ಕಟ್ಟಿ ಅಂತ ಹೇಳಿದ್ರೆ ಲಾಭಕ್ಕಿಂತ ಜಾಸ್ತಿ GST ಆಗೋಯ್ತು. ಬೇಕ್ರಿ. ಹೌದು. ಸೊ ಎಷ್ಟು ವ್ಯಾಪಾರ ಮಾಡ್ತಾರೆ, ಎಷ್ಟು ಟ್ಯಾಕ್ಸ್ ಬಂದಿದೆ? ನಮಗೆ ಇವಾಗ ಸುಮಾರು ಒಂದು 63 ಲಕ್ಷ ಟ್ಯಾಕ್ಸ್ ಬಂದಿದೆ ಸರ್. 63 ಲಕ್ಷ ಸಮಥಿಂಗ್ ಬಂದಿದೆ. 63 ಲಕ್ಷ ಬಂದಿದೆ. ಹೌದು, ಕಟ್ಟಕ್ಕೆ 5 ವರ್ಷದಿಂದ 2021ರಿಂದ 26ರಲ್ಲಿ ಬಂದಿದೆ ನಮಗೆ. ಇದು ಎಷ್ಟು ವ್ಯಾಪಾರ ಮಾಡ್ತಾ ಇದ್ದೀರಿ? ವ್ಯಾಪಾರ ಒಂದು 15-16 ಸಾವಿರ ರೂಪಾಯಿ ವ್ಯಾಪಾರ ಮಾಡ್ತೀವಿ. ಅದರಲ್ಲಿ ನಮ್ಗೆ ಲಾಭ ಏನಿಲ್ಲ, ಬರೀ ಸಿಗರೇಟ್ ಗುಟ್ಕೊ ಹೋಗೋದು. ಸಿಗರೇಟ್ ಅಂದರೆ 10,000 ರೂಪಾಯಿ ವ್ಯಾಪಾರ ಮಾಡಿದ್ರೆ ನಮ್ಗೆ 350ರಿಂದ 400 ರೂಪಾಯಿ ಸಿಗ್ತದೆ ನಮ್ಗೆ ಅಷ್ಟೇ. ಅದಕ್ಕಿಂತ ಮೇಲೆ ಏನೂ ಲಾಭ ಸಿಗೋಲ್ಲ. ಅದೊಂದಾದ್ರೆ ವೈಟ್ ಮನಿಯೇ ಹೋಗ್ತದೆ. ಅದು ಗೌರ್ಮೆಂಟಲ್ಲಿ ಲೆಕ್ಕ ಹಾಕಿ ಇಷ್ಟು ಟ್ಯಾಕ್ಸ್ ಕಟ್ತಾ ಬರ್ತಾರೆ. ನಮಗೆ 350 ರೂಪಾಯಿಗೆ 2,000 ರೂಪಾಯಿ GST ಟ್ಯಾಕ್ಸ್ ಹಾಕ್ತಾರೆ ಅವರು. ನಮ್ಗೆ ಸಿಗೋದು ಲಾಭ 300ರಿಂದ 350 ರೂಪಾಯಿ, ಇಲ್ಲ 400 ರೂಪಾಯಿ ಅಷ್ಟೇ ನಮ್ಗೆ ಸಿಗೋದು ಲಾಭ. ಅದರಲ್ಲಿ ಅವರು 1,500 2,000 ರೂಪಾಯಿ GSTನೇ ಕೊಡಿ ಅಂತ ಲಾಭ ಅಂತ ಹೇಳಿದ್ರೆ ನಾವು ಎಲ್ಲಿಂದ ಕಟ್ಟೋದು ಸರ್ ಬಡವರು? ಹಾಗೆ ಮತ್ತೆ ಏನು ಯಾವ ಊರಿಂದ ಬಂದಿರೋದು? ಅದೇ ನಮ್ಮದು ಉಡುಪಿ ಕುಂದಾಪುರದಿಂದ ಬಂದಿರೋದು. ನಾವು ಬೆಂಗಳೂರಲ್ಲಿ ಅಂಗಡಿ ಇಟ್ಕೊಂಡು ಅಂದರೆ ಏನೋ ಜೀವನ ಕಟ್ಕೊಳ್ಕೊಂತ ಬಂದಿದ್ದು. ನಾವು ಹೆಂಡತಿ ಮಕ್ಕಳು ಎಲ್ಲನೂ ಕಟ್ಕೊ ಜೀವನ ಕಟ್ಕೊಳ್ಕೊಂತ ಬಂದಿದ್ದೀವಿ ಸರ್. ಅಲ್ಲ, ನಮಗೆ ತುಂಬ ಶಾಕ್ ಆಗೋಯ್ತು ಸರ್. 63 ಲಕ್ಷ ನಮ್ಮ ಜೀವನದಲ್ಲಿ ನಾವು ನೋಡಲಿಲ್ಲ, ನಾವು ದುಡಿಲಿಲ್ಲ ಎಷ್ಟರಿಗೆ. 63 ಲಕ್ಷ ಆ ದುಡಿದಂಥ ದುಡ್ಡನ್ನ ಇವರು ಟ್ಯಾಕ್ಸಿ ಕಟ್ಟಿ ಅಂತ ಹೇಳಿದ್ರೆ ನಾವು ಎಲ್ಲಿಂದ ಕಟ್ಟೋದು? ಅಷ್ಟೇ. ನಾವು ಇನ್ನೇನಿಲ್ಲ, ನಾವು ಕುತ್ತಿಗೆ ನೇಣು ಹಾಕೊಂಡು ಸಾಯ್ಬೇಕಷ್ಟೇ, ಇನ್ನೇನು ಇಲ್ಲ. ಸರ್ಕಾರದ ಹೆಸರು ಹೇಳ್ಬಿಟ್ಟು ಈ ಥರ ನಮಗೆ ತೊಂದರೆ ಕೊಡ್ತಾರೆ ಅಂತ, ಬಡವರು ಸಣ್ಣ ವ್ಯಾಪಾರಿಗಳಿಗೆ ಈ ಥರ ತೊಂದರೆ ಕೊಡ್ತಾರೆ ಅಂತ ಹೇಳಿ ನಾವು ಮಾಡೋ ವ್ಯಾಪಾರದಲ್ಲಿ ಲಾಭ ಏನೂ ಇಲ್ಲ ನಮ್ಮದು. ಬರೀ ನಮ್ಮದು 1,000 ರೂಪಾಯಿ ನಾವು ಸಿಗರೇಟ್ ವ್ಯಾಪಾರ ಮಾಡಿದ್ರೆ ನಮಗೆ 40 ರೂಪಾಯಿ ಲಾಭ ಸಿಗೋದು ಅಷ್ಟೇ. ಅದು ಎಲ್ಲ ವೈಟ್ ಮನಿಯೇ ಹೋಗೋದು, ಬ್ಲ್ಯಾಕ್ ಮನಿ ಬರಲ್ಲ. ಒಬ್ಬ ಅಂಗಡಿಗೆ ಪ್ರತಿಯೊಬ್ಬರು ಬರ್ತಾರಲ್ಲ, ಬಂದವರೆಲ್ಲ ಪೂರಾ ಸ್ಕ್ಯಾನೇ ಮಾಡೋದು. ಇಲ್ಲ 10 ಜನ ಬಂದಾಗಿದ್ದರೆ ಅದರಲ್ಲಿ ಒಬ್ಬರನ್ನೋ ಕ್ಯಾಶ್ ಕೊಡ್ತಾನೆ ಅಷ್ಟೇ, ಮತ್ತು 9 ಜನನೂ ಸ್ಕ್ಯಾನೇ ಮಾಡೋದು, ಸ್ಕ್ಯಾನರಲ್ಲೇ ಮಾಡೋದು ದುಡ್ಡು. ಹಾಗೆ ಆ ಥರದ ಏನು ಮಾಡೋಕ್ಕಾಗತ್ತೆ ಸರ್? ಈಗ ಬಡಪಾಯಿ ಜೀವನರಿಗೆ ಈ ಥರ ಮಾಡಿದ್ರೆ ನಾವು ಏನು ಮಾಡೋದು? ನಮಗೆ ಈಗ ಲಾಸ್ಟ್ 20 ಅಧಿಕಾರಿಗಳನ್ನ ಕೇಳಿದ್ರ? ಅಧಿಕಾರಿಗಳು ಕೇಳಿ ಸರ್. ನಾವು GST ಆಫೀಸರ್ಗೂ ನಂಗೆ ಬಂದಾಗ ನೋಟಿಸ್ ಬಂತು. ನೋಟಿಸ್ ನಂಗೆ ಒಂದು 20 ದಿನದ ಹಿಂದೆ ಬಂತು. ಬಂದಾಗ ನನ್ನ ಹತ್ರ ಕೇಳಿದ್ರೆ, ಆಮೇಲೆ 10 ದಿನ ಮುಂಚೆ ನನಗೆ ಫೋನ್ ಮಾಡಿದ್ದಾರೆ GST ಆಫೀಸಿಂದ, ಈ ಥರ ನೀವು ನೋಟಿಸ್ ಕೊಟ್ಟಿದ್ದೀವಿ, ನೀವು ಅಟೆಂಡ್ ಮಾಡಲಿಲ್ಲ ಅಂದರೆ ನಿಮ್ಮ ಅಕೌಂಟ್ ಬ್ರೀಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ನಾನು GST ಆಫೀಸಿಗೆ ಹೋಗಿದ್ದೀನಿ. ಹೋಗಿ ಮಾತಾಡಿ ಹೇಳಿದಾಗ ಅವ್ರು ಹೇಳ್ರು, ನಮ್ಗೆ 63 ಲಕ್ಷ ಬಂದಿರೋ ದುಡ್ಡಿಗೂ ಲೇಟ್ ಪೇಮೆಂಟ್ ಅದಕ್ಕೆ 18% ಮತ್ತೆ ಎಷ್ಟ ನಾವು ಅದಕ್ಕೆ ಅಮೌಂಟ್ ಕಟ್ಟಬೇಕಂತ ಹೇಳಿದ್ದಾರೆ ನಮಗೆ. ಅದು ನಂಗೆ 21ನೇ ತಾರೀಕರಿಗೆ ಗಡುವು ಕೊಟ್ಟಿದ್ದಾರೆ. ಯಾವ ಲೆಕ್ಕಾಚಾರ ಮೇಲೆ ಹಾಕಿದ್ರೆ ಕೇಳಿದ್ರೆ? ಅದೇ ಯಾವ ಲೆಕ್ಕಾಚಾರ ಮೇಲೆ ಹಾಕಿದ್ ಸರ್ ಕೇಳಿದ್ರೆ ಮೇಲಧಿಕಾರಿಗಳು ಹಾಕಿದ್ದಾರೆ ಸರ್. ನಮ್ಗೆ ಅದನ್ನ ಸೂಚನೆ ಕೊಡೋಕೆ ನಾವು ಕೊಟ್ಟಿದ್ದೀವಿ. ಮೇಲಧಿಕಾರಿಗಳು ಕೊಟ್ಟಿರೋದು ಇದು. ಅವ್ರು ಆರ್ಡರ್ ಮಾಡಿದಾರೆ, ನಾವು ಆರ್ಡರ್ನ ಪಾಸ್ ಮಾಡಿದ್ದೀವಿ ನಿಮಗೆ ಅಂತ ಹೇಳಿದ್ದಾರೆ ಸರ್. ಮೇಲಧಿಕಾರಿಗಳು ಕಳಿಸಿದ್ದಾರೆ. ಅದನ್ನು ನಾವು ನಿಮ್ಗೆ ಅದನ್ನ ರಿಪ್ಲೈ ಮಾಡ್ಬೇಕು. ರಿಪ್ಲೈ ಕೊಟ್ಟಿಲ್ಲ ಅಂತ ಹೇಳೋದಾಗಿದ್ರೆ ಅದಕ್ಕೆ ನೀವು ಹೊಣೆ ಆಗ್ತೀರಿ ಸರ್ ಅಂತ ಹೇಳಿ ನಂಗೆ 21ನೇ ತಾರೀಕಿಗೆ ಲಾಸ್ಟ್ ಡೇಟ್ ಟೈಮ್ ಕೊಟ್ಟಿದ್ದೆ. ನಾನು GST ಆಫೀಸಿಗೆ ಹೋಗಿದ್ದೀನಿ ಈ ತಿಂಗಳು 21ನೇ ತಾರೀಕಿಗೆ. ನಂಗೆ ಹೇಳಿದೆ, ನಾನು ಹೋಗಿದ್ದೆ GST ಆಫೀಸಿಗೆ, ಹೋಗಿ ಅಧಿಕಾರಿಗಳು ಮಾತಾಡಿ ಎಲ್ಲರೂ ಮಾತಾಡಿ ಬಂದಿದ್ದೀನಿ ಹೋಗಿ. ಈಗ ನಾವು ಅಷ್ಟೊಂದು ದುಡ್ಡು ನಮ್ಮ ಜೀವನದಲ್ಲಿ ನಾವು ಸಂಪಾದನೆ ಮಾಡಿಲ್ಲ. ನಾವು ಅಷ್ಟು ಕಟ್ಟಬೇಕಂತ ಇಲ್ಲಿಂದ ಕಟ್ಟೋಕ್ಕಾಗುತ್ತೆ? 63 ಲಕ್ಷ ನಾವು ಇನ್ನೂ ನೋಡೇ ಇಲ್ಲ ಅಷ್ಟು ಸಂಪಾದನೆ. ನಾವು ಮಾಡೋ 10,000 ರೂಪಾಯಿ ವ್ಯಾಪಾರ ಮಾಡೋದು ನಮ್ಗೆ ಸಿಗೋದು 350ರಿಂದ 400 ರೂಪಾಯಿ ಲಾಭ. ಅದರಲ್ಲಿ ಇವರ 1,500 1,000 ರೂಪಾಯಿ GSTನೇ ಕಟ್ಟಿ ಅಂತ ಹೇಳಿದ್ರೆ ಲಾಭಕ್ಕಿಂತ ಜಾಸ್ತಿ GST ಆಗೋಯ್ತು. ಎಲ್ಲಿಂದ ಕಟ್ಟೋಕ್ಕಾಗತ್ತೆ ಸಂಪಾದನೆ? ಥ್ಯಾಂಕ್ ಯು ಸರ್. ಆಯ್ತು ಸರ್. ಈಗ ನೀವು ಅಂಗಡಿ ನಿಮ್ಮದೇ ಸರ್? ಈಗ ನಾವು ಕಾಂಡಿಮೆಂಟ್ಸ್ ಮಾಡ್ತಾಯಿದ್ದೀವಿ. ಈಗ ಬೇಕರಿ ಅಂದರೆ ಇವಾಗ ಏನಂದರೆ ಮಾಡುವಂಥ ಐಟಮ್ ಅಲ್ಲಿಂದ ತಂದು ನಾವು ಮಾರೋದು. ಕಾಂಡಿಮೆಂಟ್ಸ್ ಅಂದರೆ ಅದ್ರ ಮೇಲೆ ಸಿಗೋದು ಎಷ್ಟು? 1 ರೂಪಾಯಿ 2 ರೂಪಾಯಿ. ಅದು ಬಿಸಿ ಮಾಡೋಕೆ 1 ರೂಪಾಯಿ ಅಲ್ಲೋಯ್ತು, ಮತ್ತು ಉಳಿದ್ರೆ ಹೋಯ್ತು ಸಂಜೆ, ಮತ್ತು ಬಿಸಾಕೋದು, ಮತ್ತು ನಾಳೆ ಬರಲ್ಲ. ಹೌದಾ? ಇವಾಗ ಸಿಗರೇಟ್ 10,000 ರೂಪಾಯಿ ಸಿಗರೇಟ್ ಹಾಕಿದ್ರೆ ಸಿಗೋದು 300 ರೂಪಾಯಿ 305 ರೂಪಾಯಿ ಬಂದರು. ಅದ್ರಾಗ ಒಂದು ಪ್ಯಾಕೆಟು ಒಂದು ಸಿಂಗಲ್ ಹೋಯ್ತು ಅಂದ್ರೆ ಹೋಯ್ತು ಸಿಗರೇಟ್. ಅದು ನೋಡಿ, ಈ ಥರ ನಾವು ಟ್ಯಾಕ್ಸ್ ಬತ್ತಾಗ ನಮಗೆ ಐಡಿಯಾನೇ ಇಲ್ಲ. ನೋಡಿ ಇವಾಗ ಎಷ್ಟು ಬಂದಿದೆ ನೋಡಿ, 30,50,354 ರೂಪಾಯಿ ಬಂದಿದೆ. ಸ್ನೇಹಿತರೆ, ಇಲ್ಲಿ ನೋಡಿ, ಲಕ್ಷ ಬೆಲೆನೇ ಇಲ್ಲ, ಬರೀ ನೋಡಿ 50 ಲಕ್ಷ 50 ಲಕ್ಷನೇ. ಇವಾಗ ನೋಟಿಸ್ ಕಳಿಸಿದ್ರಿ, ಇವಾಗ ನಿನ್ನೆ ಬಂದಿದೆ. ನಾನು ಅದ್ರ ಬಗ್ಗೆ ನೀವು ತೆಗೆದಿಲ್ಲ, ಬಂದಿಲ್ಲ, ರವೀಣ ಇದ್ರಲ್ಲ, ಹಾಗೆ ಬಂದು ತೋರಿಸಿ ಇಲ್ಲ ಇವರು ಯಾವ ರೀತಿ ನಮಗೆ ಸಲಹೆ ಸಿಗುತ್ತೆ, ಯಾವ ರೀತಿ ಇದ್ರ ಬಗ್ಗೆ ಹೇಗೆ ಮುಂದೆ ಹೋಗೋದಂತ ನಾನು ಬಂದು ಯೋಚನೆ ಮಾಡ್ತಾ ಇದ್ದೀನಿ. ಇವಾಗ ಎಷ್ಟು ವ್ಯಾಪಾರ ಮಾಡ್ತಾ ಇದ್ದಾರೆ ಇಲ್ಲಿ ಸರ್? ವ್ಯಾಪಾರ ಅಂದರೆ ಹಮಾಮ ಅಂದರೆ ಒಂದು 10ರಿಂದ 12 ಸಾವಿರ ವ್ಯಾಪಾರ ಮಾಡೋದು. ಅದ್ರಲ್ಲಿ ಬರೀ ಸಿಗರೇಟ್ ಹೋಗುತ್ತೆ 8,000 ರೂಪಾಯಿ ಸಿಗರೇಟೇ ಹೋಗುತ್ತೆ ಬರೀ. ಯಾಕಂದ್ರೆ ಹೀಗೆ ತರುವುದು, ಹೀಗೆ ಕೊಟ್ಬಿಡೋದು ಅಷ್ಟೇ ಸಿಗರೇಟ್. ಅದ್ರಲ್ಲಿ ಏನು ಉಳಿಯಂಥದ್ದು ಏನೂ ಇಲ್ಲ. ಸಿಗರೇಟಲ್ಲಿ ಗೊತ್ತಲ್ಲ, ಒಂದು ಪ್ಯಾಕೆಟ್ ಸಿಗರೇಟ್ ಮಾರು ಸಿಗೋದು 1.5-2 ರೂಪಾಯಿ ಒಂದು ಪ್ಯಾಕೆಟ್ ಸಿಗರೇಟ್ ಮಾರ್ರೆ. ಇವಾಗ ಅದು ಸಲುವಾಗಿ ಇವಾಗ ನಾವು ಏನು ಮಾಡಬೇಕಾಗತ್ತೆ ನಮ್ಗೆ ಒಂದು ಅರ್ಥನೇ ಆಗ್ತಾ ಇಲ್ಲ. ಇವಾಗ ನೀವು ಅವ್ರನ್ನ ಭೇಟಿಯಾಗಿದ್ರಾ ಅಧಿಕಾರಿಗಳನ್ನ? ಇಲ್ಲ, ಭೇಟಿಯಾಗಿಲ್ಲ. ಯಾಕಂದ್ರೆ ಬಂದಿರೋದು ನಂಗೆ ನಿನ್ನೆ. ಹೌದು, ನಿನ್ನೆ ಬಂದಿರುವಾಗ. ಯಾಕಂದರೆ ಆಲ್ರೆಡಿ ಇವಾಗ ನಿನ್ನೆಯಿಂದ ನಮ್ಮ ರವಿ ಶೆಟ್ಟಿ ಅವರ ಆಫೀಸಲ್ಲಿ ನಿನ್ನೆಯಿಂದ ಎಲ್ಲ ಸ್ಪ್ರೆಡ್ ಆಗಿ ಎಲ್ಲ ಹರಡ್ತಾ ಇದೆ ಇದ್ರ ಬಗ್ಗೆ ಎಲ್ಲ. ನನಗೆ ಇದು ಮಾಹಿತಿ ಬಂದಾಗ ನಾನು ಇಲ್ಲಿ ಬಂದು ತೋರಿಸಿ ಇವರಿಗೆ ಮಾತಾಡಿ ಹೋಗೋಣ ಅಂತ ನಾವು ಇವತ್ತು ಬಂದಿದ್ದೇವೆ. ಈಗ ನೋಡಿ, ನಮಗೆ ಏನು ಅದರ ಬೇಕ್ರಿ ಅಂದರೆ GST, ನಮಗೆ ಬೇಕ್ರಿ ಕಾಂಡಿಮೆಂಟ್ಸ್ GST ಬರ್ತದೆ ನಮ್ಗೆ ಗೊತ್ತೇ ಇಲ್ಲ. ಯಾಕೆ ಹೇಳಿ? ಟೀ ಕಾಫಿ ಸಿಗರೇಟ್ ಹೀಗೆ ತರೋದು,
ಮಾರೋದು ಅಷ್ಟೇ. ಬೆಳಿಗ್ಗೆ ಐಟಮ್ ತಗೊಬರ್ತೇವೆ, ಸಂಜೆ ಮಾರಿ ಖಾಲಿ ಆಗಿರುತ್ತೆ. ಈ ರೀತಿಯಾದ ಇಷ್ಟೊಂದು ಟ್ಯಾಕ್ಸ್ಗಳು ಬಂದು ನಾವು ಹೇಗೆ ಯಾವ ರೀತಿ ಕಟ್ಟೋದು? ಎಲ್ಲ ಅವ್ರ ಲೆಕ್ಕ ಸಿಕ್ಕಿರೋದು ಫೋನ್ ಪೇ ಥ್ರೂನೇ. ಫೋನ್ ಪೇ ಇರ್ತವೆ, ಯಾಕಂದ್ರೆ 1 ರೂಪಾಯಿನೂ ನಮಗೆ ಕ್ಯಾಶೇ ಬರ್ತಾಯಿಲ್ಲ, ಎಲ್ಲ ಫೋನ್ ಪೇಗಳೇ. ಆಮೇಲೆ ಇನ್ನೊಂದಂದರೆ ಇವಾಗ ನೋಡಿ, ಈಗ ಹಾಲು ಪ್ಯಾಕೆಟ್ ತರ್ತೀವಿ, ಹಾಲು ಪ್ಯಾಕೆಟ್ 27 ರೂಪಾಯಿ ಹಾಕ್ತಾನೆ, 28 ರೂಪಾಯಿ ಮಾರ್ತಾನೆ. 28 1 ರೂಪಾಯಿ ಸಿಗುತ್ತೆ ಅನ್ಬೋದು, ಬಟ್ ಬೆಳಗಿನ ಸಂಜೆ ಬೆಲ್ಲ ಕರೆಂಟ್ ಬಿಲ್ ಆಯ್ತಲ್ಲಿ, ಕರೆಂಟ್ ಬಿಲ್. ಇವಾಗ ಅದ್ರೂ ಇವಾಗ 2 ಪ್ಯಾಕೆಟ್ ಹಾಲು ತಗೊಂಡು ಅದು ಫೋನ್ಪೇ, ಪ್ರತಿಯೊಂದು ಫೋನ್ಪೇ. ಈಗ ಸಿಗರೇಟ್ ತೊಗೊಳ್ಳಿ, ಹಾಲು ತೊಗೊಳ್ಳಿ, ಆಮೇಲೆ ಜ್ಯೂಸ್, ಆ ಚಿಪ್ಸ್ಗಳು ಎಷ್ಟು ಸಿಗ್ತಾವೆ ಸರ್? ಒಂದು 10 ರೂಪಾಯಿ ಲೇಸಲ್ಲಿ ಎಷ್ಟು ಸಿಕ್ಕಿರ್ಬೋದು ನೀವು ಥಿಂಕ್ ಮಾಡಿ. ಸಿಗೋದು 30 ಪೈಸೆ 20 ಪೈಸೆ, ಅದನ್ನು ಫೋನ್ಪೇ. ಇದು ಸಲುವಾಗಿ ನಮಗೀಗ ತುಂಬ ಭಾಳ ಕಷ್ಟ ಆಗಿದೆ ಸರ್. ಇವಾಗ ಹೇಗೆ ಈ ರೀತಿ ಬಡವರಾಗಿದ್ದು ನಾವು ಈಗ ಅಂಗಡಿ ಬಾಡಿಗೆ, ಮನೆ ಬಾಡಿಗೆಗಳು, ಸ್ಕೂಲ್ ಮಕ್ಕಳಿಗೆ ಟ್ಯೂಷನ್ಗಳು, ಸ್ಕೂಲ್ ಫೀಸ್, ಇದೆಲ್ಲ ನಾವು ನಂಬ್ಕೊಂಡಿದ್ದು. ನಮ್ಗೆ ಹೊರಗಿಂದ ಏನು ನಮ್ಗೆ ಆದಾಯ ಇಲ್ಲ, ಇದು ಒಂದೇ ನಮ್ಮ ನಂಬ್ಕೊಂಡಿರ್ತೀವಿ ಬೆಳಿಗ್ಗೆ ಸಂಜೆವರೆಗೆ. ನೋಡಿ ಇವಾಗ ಬೇಕರೆಲ್ಲ ಬಂದ್ ಮಾಡಿ ಬಂತು, ಯಾಕಂದರೆ ವಿಧಿ ಇಲ್ಲ, ನಮ್ಗೆ ಇದನ್ನು ಕಟ್ಟುವಂಥ ಶಕ್ತಿ ಇಲ್ಲ. ಇಷ್ಟೊಂದು ಎಲ್ಲಿ ಕಟ್ಟಿಲ್ಲ 30 ಲಕ್ಷ ಚಿಲ್ಲರೆ. ಇದ್ರ ಬಗ್ಗೆ ನಮಗೆ ಏನಾದರೂ ಒಂದು ಇದಾಗಬೇಕು ನಮಗೆ. ನೋಡೋಣ ಸರ್, ಸರ್ಕಾರದವ್ರು ಏನು ಕ್ರಮ ಏನು ಮಾಡ್ತಾರೆ ನೋಡ್ಬೇಕು ಸರ್. ಸಲುವಾಗಿ ನಾವು ಈಗ ಯಾಕಂದ್ರೆ ಮುಂದೆ ಹೋಗೋರು ಬೇಕಲ್ಲ ಸರ್, ನಮಗೆ ಯಾರು ಕಾಂಟ್ಯಾಕ್ಟ್ ಮಾಡಬೇಕು, ಹೇಗೆ ಏನಂತ ನಮ್ಗೆ ಐಡಿಯಾ ಇಲ್ಲ ಇದ್ರ ಬಗ್ಗೆ. ಅದು ಸಲುವಾಗಿ ರವೀಣ್ಣ ಬಗ್ಗೆ ಅವರು ಏನಾದರೂ ಸಲಹೆ ಕೊಡ್ತಂತ ಬರೋಕ್ಕೆ ಹೇಳಿದ್ರೆ ಇವತ್ತು ಬಂದಿದ್ದೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು.